ಅಂಥದ್ರಲ್ಲಿ ನೀನ್ ಇವಾಗ ಹೊರಟೋಗ್ತಿದ್ರೆ ನಾನು ಏನಾಗ್ಬೇಕು ಆದ್ಯಾ? ಹೇಳು. ನೀನ್ ಕೊಟ್ಟಿರೋ ಧೈರ್ಯನ ನಿನ್ ಜೊತೆ ತಗೊಂಡು ಹೊರಟೋದ್ರೆ ಏನ್ ನೋಡ್ಕೊಂಡು ನನ್ ಧೈರ್ಯವಾಗಿರೋದು? ಮತ್ತೆ ಹಳೆ ರಾಜಲಕ್ಷ್ಮಿ ತರ ಬೇಜಾರ್ ಮಾಡ್ಕೊಂಡು ದುಃಖ ಮಾಡ್ಕೊಂಡು ಬದುಕಿರ್ಬೇಕಾ ನಾನು? ನೀನ್ ಇಲ್ಲ ಅಂತಂದ್ರೆ ನಾನು ಹೊರಗಡೆನೆ ಬರಕ್ಕಾಗಲ್ಲ, ಯಾರನ್ನು ನೋಡೋಕ್ಕಾಗಲ್ಲ, ಕಾಲೇಜ್ಗೂ ಹೋಗೋಕ್ಕಾಗಲ್ಲ. ಬೇಡ ಆದ್ಯ, ಪ್ಲೀಸ್ ಆದ್ಯ, ನೀನ್ ಹೋಗ್ಬೇಡ, ಇಲ್ಲೇ ಇರು. ಮಾವ ಬೇಡ ಅಂದ್ರೆ ಹೊರಟೋಗ್ಬೇಕಾ? ನಮಗೋಸ್ಕರ ಆದ್ರೂ ಇರು ಆದ್ಯ. ನೀನ್ ಇಲ್ದೆ ಹೋದ್ರೆ ನಾನು ಇರಕ್ಕಾಗಲ್ಲ. ಇದ್ರು ಈ ತರ ಮಾತ್ರ ಖಂಡಿತ ಇರಕ್ಕಾಗಲ್ಲ. ಮತ್ತೆ ಹಳೆ ರಾಜಲಕ್ಷ್ಮಿ ತರ ಎಲ್ಲದಕ್ಕೂ ಹೆದರ್ಕೊಂಡು 4 ಗೋಡೆ ಮಧ್ಯೆ ಉಳ್ದು ಹೋಗ್ತೀನಿ ಆದ್ಯ. ನಾನಿದ್ರೇನೆ ನೀನಿರಬಹುದು ಅನ್ನೋದು ನಿನ್ ಭ್ರಮೆ. ನೀನ್ ಹೇಗಿರ್ಬೇಕು ನಿನಗೆ ಅರ್ಥ ಆಗಿದೆ, ಅಭ್ಯಾಸ ಕೂಡ ಆಗಿದೆ. ನಾನಿಲ್ಲ ಅಂದ ಮಾತ್ರಕ್ಕೆ ಆ ಅಭ್ಯಾಸ ಬಿಟ್ಟು ಹೋಗಲ್ಲ. ಆದ್ರೂ ಒಬ್ರಿದ್ರೇನೆ ಇರಬಹುದು ಅನ್ನೋದು ಸುಳ್ಳು ರಾಜಲಕ್ಷ್ಮಿ. ಹಾಗೆ ಅನ್ಕೋತೀವಿ ಅಷ್ಟೇ. ಯಾರು ಇಲ್ದೆ ಹೋದ್ರು ಒಂಟಿಯಾಗಿ ಎಲ್ರೂ ಬದುಕಬಹುದು. ನಾನ್ ಬೇರೆಯವ್ರ ತರ ಅಲ್ವಲ್ಲ. ಎಲ್ಲರ ಹಾಗೆ ಅಲ್ಲ ಅಲ್ಲ ಅಂತ ಒಂದ್ ಟೈಮಲ್ಲಿ ಭಯದಲ್ಲಿದ್ದೆ. ಈಗ ಆ ಎಲ್ಲರಲ್ಲೂ ನೀನೂ ಒಬ್ಳಾಗಿದ್ಯಾ ಅಲ್ವಾ? ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಆದ್ರೂ ನಾನೀ ಮನೆಯಿಂದ ದೂರ ಆದ್ರೂ ಫೋನಲ್ಲಿ ನಿನ್ ಜೊತೆ ಟಚಲ್ಲಿ ಇರ್ತೀನಲ್ವಾ? ಈಗ ಹೊರಟೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಷ್ಟೇ, ಅಷ್ಟೇ ಅಲ್ವಾ? ಹೋಗುದೇ ತಪ್ಪಲ್ಲ. ಆದ್ರೆ ನಿನಗೆ ಯಾವಾಗ ಏನೇ ಅಗತ್ಯ ಬಂದ್ರೂ ಒಂದು ಫೋನ್ ಮಾಡು, ನಾವು ಮಾತಾಡ್ಕೊಳ್ಳೋಣ. ನೀನ್ ಯಾವಾಗ್ಲೂ ಹೀಗೆ ಧೈರ್ಯವಾಗಿರ್ಬೇಕು ರಾಜಲಕ್ಷ್ಮಿ. ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ದಾಗ್ಲೇ ನಿನಗೆ ಇನ್ನೊಬ್ರ ಸಹಾಯ ಬೇಕಾಗತ್ತೆ. ಅತ್ತೆ, ಯಾಕಿಬ್ರು ಈ ತರ ಕುತ್ಕೊಂಡಿದ್ದೀರಾ? ಸೀನು ಏನು ತಿನ್ಲೇ ಇಲ್ವೇ? ಏನ್ ಕೇಳಿದ್ರು ಹಸ್ವಿಲ್ಲ ಅಂತ ಹೇಳ್ತಾನೆ. ನಿನ್ ಜೊತೆ ಮದ್ವೆ ಆಗ್ತಿದ್ದಾನೆ ಅನ್ನೋ ಸಂತೋಷಕ್ಕೆ ಹಸ್ವಿಲ್ಲ ಅಂತಾನೆ ಅಂದ್ರೆ ಅವನೇನ್ ಸಂತೋಷದಲ್ಲಿ ಮದ್ವೆಗೆ ಒಪ್ಕೊಂಡಿಲ್ವಲ್ಲ? ಚಾರು ಹೇಳ್ದಾಗೆ ಸೀನು ಮನ್ಸಲ್ಲಿ ಆದ್ಯನೇ ಇನ್ನೂ ಇರೋ ಹಾಗಿದ್ದಾಳೆ ಅತ್ತಿಗೆ. ಆ ನೋವಲ್ಲೇ ಅವನ್ ಹಸ್ವಿಲ್ಲ ಅಂತಿದ್ದಾನೆ. ಅದೇನದು? ಹಾಗೆಲ್ಲ ಏನು ಇಲ್ಲ ಅಂತ ಹೇಳಿತಾ? ಆದ್ರೂ ಮದ್ವೆ ಆಗುವವರೆಗೂ ಅಷ್ಟೇ ಎಲ್ಲ ಯೋಚನೆಗಳು. ಮದ್ವೆ ಆಗ್ತಿದ್ದ ಹಾಗೇನೆ ಮಾವನ್ ನಾನು ನನ್ ಸರಿಗೆ ಕಟ್ಕೊಂಡ್ಬಿಡ್ತೀನಿ. ನೀನಾಗ್ಲೇ ಮದ್ವೆ ತನಕ ಹೋಗ್ಬಿಟ್ಟಿದ್ಯಾ ಕಣೆ. ಅವ್ನ್ ಈಗ್ಲೇ ಊಟ ಮಾಡ್ತಾ ಇಲ್ಲ, ಅದೇ ನನ್ ಸಂಕಟ. ಇವಾಗೇನು, ಮಾವ ಊಟ ಮಾಡ್ಬೇಕು ಅಷ್ಟೇ ಅಲ್ವಾ? ಹೊಟ್ಟೆ ತುಂಬಾ ತಿನ್ಲಿಲ್ಲ ಅಂದ್ರು ಒಂದ್ 4 ತುತ್ತಾದ್ರೂ ತಿಂದ್ರು ಸಾಕು ಕಣೆ. 4 ತುತ್ತೇನು? ಮಾವ ತಟ್ಟೆಲಿ ಇರೋದನ್ನೆಲ್ಲ ಚಪ್ಪರ್ಸ್ಕೊಂಡ್ ತಿನ್ನೋ ತರ ನಾನ್ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂನಾ? ನಾಳೆ ನಿಮ್ ಸೊಸೆ ನಿಮ್ ಮಗನ್ನ ಹೇಗ್ ಹಿಡ್ತದಲ್ಲಿ ಹಿಡ್ಕೋತಾಳೆ ಅನ್ನೋದ್ನ ಇವತ್ತೇ ನಿಮ್ಗೆ ಅರ್ಥ ಆಗೋ ತರ ಮಾಡ್ತೀನಿ, ನೋಡ್ತೀರಿ. ನನಗ್ ಧೈರ್ಯ ಹೇಳಿ ನೀವೇ ಈ ರೀತಿ ಭಯ ಪಡೋದಾ? ತಟ್ಟೆಲಿ ಊಟ ಬಡಿಸಿ ಕೊಡಿ ನನಗೆ. ನೀನೆಷ್ಟು ಚಾಲಾಕಿತನದಿಂದ ಇದ್ರೆ ನನಗ್ ಬೇಕಾಗಿರೋದು ಇನ್ನೇನು ಹೇಳು? ಇರು. ಇಲ್ಲಿಗೆ ಬರ್ಲಿಲ್ಲ, ನೀನ್ ಊಟ ಮಾಡಿಲ್ಲ ಅಲ್ವಾ, ಅದಕ್ಕೆ ತಿನ್ಸೋಣ ಅಂತ ಬಂದೆ ಅಷ್ಟೇ. ಆಹಾ, ಇದಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿದೆ ಪರಿಮಳ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ನೋಡಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ.
ಅಯ್ಯೋ ಇಲ್ಲಿ ನೋಡಿಲಿ ಮಾವ, ಎಷ್ಟು ಚೆನ್ನಾಗಿದೆ ಅಂದ್ರೆ ಅಯ್ಯೋ ಪರಿಮಳಕ್ಕೆ ಮತ್ತೊಂದ್ಸಲ ಊಟ ಮಾಡೋಣ ಅಂತ ಅನಿಸ್ತಿದೆ. ಈ ಅನ್ನ ಸಾಂಬಾರ್ಗೆ ಈ ಪಲ್ಯ ನಂಚ್ಕೊಂಡು ತಿಂತಾ ಇದ್ರೆ ಬಾಬಾ. ಅತ್ಗೆ ಇಲ್ಲಿ ಬನ್ನಿ. ನಿನ್ ಸೊಸೆ ಸಾಮಾನ್ಯದವಳಲ್ಲ. ಏನ್ ಮಂತ್ರ ಹಾಕಿದ್ಲೋ ಏನೋ ಪೂರ್ತಿ ಖಾಲಿ ಮಾಡ್ಕೊಂಡ್ ಬಂದಿದ್ದಾಳೆ. ನನ್ ಬಂಗಾರ, ನನ್ ಮುದ್ದು, ಈಗ ನನ್ ಸೊಸೆ ಅನ್ನಿಸ್ಕೊಂಡೆ ನೋಡು. ಪೂರ್ತಿ ತಿನ್ಬಿಟ್ನಾ? ಏನ್ ಹೇಳ್ಬಿಟ್ಟು ತಿನ್ನಿಸಿದ್ಯೆ? ತಿಂದಿತ್ತು ಮಾವ ಅಲ್ಲ, ಅದು ಅಚ್ಚನಾಗಿದೆ ಇಚ್ಚನಾಗಿದೆ ಅಂತ ಹೇಳ್ತಾ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳ ಯಜ್ಞ ಸೂತ್ರಮಿಂದು ಶೇಖರಂ ವೃಂದ ವಂದಿತಂ ದಿಗಂಬರಂ ಕಾಸಿಕಾಪುರಾಧಿನಾದ ಕಾಲ ಭೈರವಂ ಭಜೆ. ನೀನ್ ಯಾಕೆ ಬಂದೆ ಅಂತ ಹೇಳು. ಇದನ್ನ ನಿನಗ್ ತಿನ್ನಿಸ್ಬೇಕು ಅಂತಾನೆ ತಂದಿದ್ದು ಮಾವ, ಆದ್ರೆ ನಾನೇ ತಿನ್ನೋ ತರ ಆಗೋಯ್ತು. ದಂಡ ಪಾಣಿಮಾದಿ ಕಾರಣಂ ಶ್ಯಾಮಕಾಯ ಮಾದಿದೇವಮಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಸಿಕಾಪುರಾಧಿನಾದ ಕಾಲ ಭೈರವಂ ಭಜೆ.